ಹಾಯ್ ಎಲ್ಲರಿಗೂ ನಮಸ್ಕಾರ. ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಟೇಸ್ಟಿಯಾಗಿ ಬಾಳೆ ಸೂಪ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಬಾಳೆ ಸೂಪ್ ಮಾಡೋದಕ್ಕೆ 5ರಿಂದ 6 ಬೆಳ್ಳುಳ್ಳಿನ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್, 1 ಈರುಳ್ಳಿ, ಅದಕ್ಕೆ ಒಣ ಬಟಾಣಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, 3 ವಿಷಲ್. ಹಾಗೆ ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ ಅರ್ಧ ಅಥವಾ 1/4 ಸ್ಪೂನಷ್ಟು ಎಣ್ಣೆ. ಹಾಗೆ ನಾನಿಲ್ಲಿ ಬಾಳೆನ ಒಂದು 5ರಿಂದ 10 ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂತಹ ಬಾಳೆನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ. 2ರಿಂದ 3 ಸುತ್ತು ಹಾಕಿದ್ರೆ ಸಾಕು. ನಾನೀಗ ಒಂದು ಕಡಾಯಿಗೆ ಸ್ಟವ್ ಬಿಸಿ ಇಟ್ಟು ಕಡಾಯಿ ಇಟ್ಕೊತಾ ಇದ್ದೀನಿ. ಸೊ ಕಡಾಯಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈ ಬಾಳೆ ಸೂಪು ನಿಮಗೆ ತುಂಬಾ ಹೆಲ್ದಿಯಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಅಥವಾ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ತಿಲ್ಲ. ಸೊ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀವು ಆಫ್ ಬಾಯ್ಲ್ ಕೂಡ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನೀಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಾಳೆ ಸೂಪಲ್ಲಿ ನಿಮಗೆ ಟೋಟಲ್ ಫ್ಯಾಟ್ ಬಂದು 1 ಗ್ರಾಮ್ ಅಷ್ಟಿರುತ್ತೆ. ನಿಮಗೆ ಇದು ಯಾಕೆ ಯೂಸ್ ಆಗುತ್ತೆ ಅಂದರೆ 1 ಕಪ್ ಆಫ್ ಬಾಳೆಯಲ್ಲಿ 120 ಕ್ಯಾಲರೀಸ್ ಸಿಗುತ್ತೆ. ನಾನಿಲ್ಲಿ ಹುಳ್ಳಿಕಾಯಿ ಮತ್ತು ಬಟಾಣಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಫ್ಯಾಟ್ ಇರೋದಿಲ್ಲ, ಸ್ಯಾಚುರೇಟೆಡ್ ಫ್ಯಾಟು ಇರಲ್ಲ, ಟ್ರಾನ್ಸ್ ಫ್ಯಾಟು ಇರಲ್ಲ. ನಾನಿಲ್ಲಿ ಬೇಯಿಸಿ ರುಬ್ಬಿಟ್ಕೊಂಡಿರುವಂತಹ ಬಾಳೆನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ 199 ಮಿಲಿಗ್ರಾಮ್ ಅಥವಾ mg ಸೋಡಿಯಮ್ ಸಿಗುತ್ತೆ, 25 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ನಾನು ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಹಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ 4 ಗ್ರಾಮ್ ಅಷ್ಟು ಡಯಟರಿ ಫೈಬರ್ ಸಿಗುತ್ತೆ. ನೀವಿಲ್ಲಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾದರೂ ನೀರು ಹಾಕ್ಕೊಬೋದು. ಸೊ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದ್ದಿದೆ. ನೀವು ಇದನ್ನು ಟ್ರೈ ಮಾಡಿ ತಿಳಿಸಿ ನನಗೆ ಯಾವ ರೀತಿ ಬಂತು ಅಂತ. ಸೊ ನಾನೀಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬಾಳೆ ಸೂಪು ವೆಯ್ಟ್ ಲಾಸ್ ಜರ್ನಿಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಕೊಬೋದು ಮನೆಯಲ್ಲೇ ಇರುವಂತಹ ತರಕಾರಿಗಳಿಂದ. ಸೊ ಇದು ಹೆಲ್ದಿಯಾಗಿ ಇರುತ್ತೆ ಮತ್ತು ಎನರ್ಜಿ ಅಥವಾ ಪ್ರೋಟೀನ್ ರಿಚ್ ಆಗಿ ಕೂಡ ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್.